ನಮಸ್ಕಾರ ಸ್ನೇಹಿತರೆ, ಒಂದೇ ಒಂದು ಸಣ್ಣ ಪಿಸುಮಾತು ಬರೋಬ್ಬರಿ 60 ಮೀಟರ್ ದೂರಕ್ಕೆ ಕ್ಲಿಯರ್ ಆಗಿ ಕೇಳಿಸೋಕೆ ಸಾಧ್ಯನಾ? ಮಾಡರ್ನ್ ಸೌಂಡ್ ಸಿಸ್ಟಮ್ ಇಲ್ಲದೆ ಕೇವಲ ಒಂದೇ ಒಂದು ಚಪ್ಪಾಳೆ ಸೌಂಡ್ ಅನ್ನ ಬರೋಬ್ಬರಿ 7 ಬಾರಿ ರಿಪೀಟ್ ಮಾಡೋ ಇಂಜಿನಿಯರಿಂಗ್ ಮ್ಯಾಜಿಕ್ ನಮ್ಮ ಕರ್ನಾಟಕದಲ್ಲಿದೆ. ನಮ್ಮ ಗೋಲ್ ಗುಂಬಜ್ ನ ಈ ಸಪ್ತ ಪ್ರತಿಧ್ವನಿ ರಹಸ್ಯದ ಮುಂದೆ ಇವತ್ತಿನ ಸೈನ್ಸ್ ಕೂಡ ತಲೆಬಾಗುತ್ತೆ. ಅದರ ಅಸಲಿ ಕತೆ ಈ ವಿಡಿಯೋದಲ್ಲಿದೆ ನೋಡಿ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ನಗರಿ ವಿಜಯಪುರದಲ್ಲಿರುವ ಗೋಲ್ ಗುಂಬಜ್ ಜಗತ್ತಿನ ಅದ್ಭುತ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ. ಇದನ್ನು ಆದಿಲ್ ಶಾಹಿ ರಾಜವಂಶದ 7ನೇ ಸುಲ್ತಾನನಾದ ಮೊಹಮ್ಮದ್ ಆದಿಲ್ ಶಾ ತನ್ನ ಸಮಾಧಿಗಾಗಿ ನಿರ್ಮಿಸಿದನು. ಈ ಭವ್ಯವಾದ ಕಟ್ಟಡದ ನಿರ್ಮಾಣ ಕಾರ್ಯವು 17ನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ ಸುಮಾರು 1656ರಲ್ಲಿ ಪೂರ್ಣಗೊಂಡಿತು. ಗೋಲ್ ಗುಂಬಜ್ ತನ್ನ ಬೃಹತ್ ಗಾತ್ರದ ಗುಮ್ಮಟ ಮತ್ತು ಅದ್ಭುತವಾದ ಧ್ವನಿ ವಿಜ್ಞಾನಕ್ಕೆ ಜಗತ್ ಪ್ರಸಿದ್ಧಿಯಾಗಿದೆ. ಈ ಇಡೀ ಕಟ್ಟಡದ ಪ್ರಮುಖ ಆಕರ್ಷಣೆಯೇ ಇಲ್ಲಿರುವ ವಿಶ್ವವಿಖ್ಯಾತ ವಿಸ್ಪರಿಂಗ್ ಗ್ಯಾಲರಿ ಅಥವಾ ಪಿಸುಗುಟ್ಟುವ ಗ್ಯಾಲರಿ. ನೆಲಮಟ್ಟದಿಂದ ಸುಮಾರು 33 ಮೀಟರ್ ಎತ್ತರದಲ್ಲಿ ಈ ವಿಶಿಷ್ಟವಾದ ಧ್ವನಿ ಗ್ಯಾಲರಿಯನ್ನು ನಿರ್ಮಿಸಲಾಗಿದೆ. ಇಲ್ಲಿ ಕೇವಲ ಒಂದು ಬಾರಿ ಸಣ್ಣದಾಗಿ ಧ್ವನಿ ಮಾಡಿದರೆ ಅದು ಬರೋಬ್ಬರಿ 7 ಬಾರಿ ಪ್ರತಿಧ್ವನಿಸುತ್ತದೆ. ಇದೇ ಕಾರಣಕ್ಕಾಗಿ ಸ್ಥಳೀಯವಾಗಿ ಮತ್ತು ಇತಿಹಾಸದಲ್ಲಿ ಇದನ್ನು 7 ಸೀಟಿನ ಗುಮ್ಮಟ ಅಥವಾ ಸಪ್ತ ಪ್ರತಿಧ್ವನಿ ಗುಮ್ಮಟ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೀವು ಕೇವಲ ಒಂದು ಬಾರಿ ಜೋರಾಗಿ ಚಪ್ಪಾಳೆ ತಟ್ಟಿದರೆ ಇಡೀ ಕೋಣೆಯಲ್ಲಿ ಆ ಶಬ್ದ 7 ಬಾರಿ ಮರುಕಳಿಸುತ್ತದೆ. ಅಷ್ಟೇ ಅಲ್ಲದೆ ಗ್ಯಾಲರಿಯ ಒಂದು ತುದಿಯಲ್ಲಿ ನಿಂತು ಗೋಡೆಗೆ ಮುಖ ಮಾಡಿ ಪಿಸುಗುಟ್ಟಿದರೆ ಅದು 60 ಮೀಟರ್ ದೂರದಲ್ಲಿರುವ ಇನ್ನೊಂದು ತುದಿಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಇವತ್ತಿನ ಆಧುನಿಕ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳಿಗೆ ಇಂದಿಗೂ ಈ ಕಟ್ಟಡ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಧ್ವನಿವರ್ಧಕಗಳು ಅಥವಾ ಯಾವುದೇ ಮೈಕ್ರೋಫೋನ್ ಇಲ್ಲದೆ ಈ ರೀತಿಯ ಧ್ವನಿ ವೈಶಿಷ್ಟ್ಯ ಸಾಧಿಸಿರುವುದು ನಿಜಕ್ಕೂ ಒಂದು ಪವಾಡ. 400 ವರ್ಷಗಳ ಹಿಂದೆಯೇ ನಮ್ಮ ಭಾರತೀಯ ಇಂಜಿನಿಯರ್ಗಳು ಮತ್ತು ವಾಸ್ತುಶಿಲ್ಪಿಗಳು ಈ ಧ್ವನಿ ಮ್ಯಾಜಿಕ್ ಅನ್ನು ಸೃಷ್ಟಿಸಿದ್ದರು. ಗೋಲ್ ಗುಂಬಜ್ನ ಈ ಧ್ವನಿ ವೈಶಿಷ್ಟ್ಯದ ಹಿಂದೆ ಯಾವುದೇ ಮಂತ್ರ ತಂತ್ರಗಳಿಲ್ಲ, ಬದಲಿಗೆ ಅತ್ಯುನ್ನತ ಭೌತ ವಿಜ್ಞಾನವಿದೆ. ಇದರ ರಹಸ್ಯವಿರುವುದು ಈ ಬೃಹತ್ ಗುಮ್ಮಟದ ಅದ್ಭುತವಾದ ಅರ್ಧಗೋಳಾಕಾರದ ವಿನ್ಯಾಸದಲ್ಲಿ. ರೋಮ್ ನಗರದ ಸೇಂಟ್ ಪೀಟರ್ಸ್ ಬೆಸಿಲಿಕಾ ಚರ್ಚ್ ಬಿಟ್ಟರೆ ಇದು ಇಡೀ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಗುಮ್ಮಟವಾಗಿದೆ. ಯಾವುದೇ ತೂಗು ಕಂಬಗಳು ಅಥವಾ ಪಿಲ್ಲರ್ಗಳ ಬೆಂಬಲವಿಲ್ಲದೆ ಇಷ್ಟೊಂದು ದೊಡ್ಡ ಗುಮ್ಮಟವನ್ನು ನಿರ್ಮಿಸಿರುವುದು ಒಂದು ಅದ್ಭುತ. ಈ ಗುಮ್ಮಟದ ಒಳಭಾಗದ ವಕ್ರತೆಯು ಧ್ವನಿ ತರಂಗಗಳನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಾವು ಹೊರಡಿಸುವ ಧ್ವನಿ ತರಂಗಗಳು ಗಾಳಿಯಲ್ಲಿ ನೇರವಾಗಿ ಚದುರಿ ಹೋಗದಂತೆ ಈ ವೃತ್ತಾಕಾರದ ಗೋಡೆಗಳು ತಡೆಯುತ್ತವೆ. ಇಲ್ಲಿ ಉತ್ಪತ್ತಿಯಾಗುವ ಧ್ವನಿಯು ಗುಮ್ಮಟದ ವಕ್ರ ಮೇಲ್ಮೈಯನ್ನು ಸ್ಪರ್ಶಿಸಿ ಅದರ ಉದ್ದಕ್ಕೂ ವೃತ್ತಾಕಾರವಾಗಿ ಟ್ರಾವೆಲ್ ಮಾಡುತ್ತದೆ. ವಿಜ್ಞಾನದ ಭಾಷೆಯಲ್ಲಿ ಈ ಪ್ರಕ್ರಿಯೆಯನ್ನು ಮಲ್ಟಿಪಲ್ ರಿಫ್ಲೆಕ್ಷನ್ ಆಫ್ ಸೌಂಡ್ ಅಥವಾ ಧ್ವನಿಯ ಸತತ ಪ್ರತಿಫಲನ ಎನ್ನಲಾಗುತ್ತದೆ. ಗ್ಯಾಲರಿಯ ಗೋಡೆಗಳ ನಿರ್ದಿಷ್ಟ ಎತ್ತರ ಮತ್ತು ಅಗಲವನ್ನು ಅತ್ಯಂತ ನಿಖರವಾದ ಗಣಿತದ ಲೆಕ್ಕಾಚಾರದ ಮೇಲೆ ನಿರ್ಮಿಸಲಾಗಿದೆ. ಈ ನಿಖರತೆಯು ಧ್ವನಿ ತರಂಗಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಶಬ್ದವು ಗೊಂದಲಮಯವಾಗದಂತೆ ರಕ್ಷಿಸುತ್ತದೆ. ಗೋಡೆಯ ಒಂದು ತುದಿಯಿಂದ ಹೊರಡುವ ಧ್ವನಿಯು ಅತ್ಯಂತ ವೇಗವಾಗಿ ಮತ್ತೊಂದು ತುದಿಗೆ ತಲುಪುವಂತೆ ವಿನ್ಯಾಸಗೊಳಿಸಲಾಗಿದೆ. ಶಬ್ದದ ತರಂಗಗಳು ಗೋಡೆಯ ಮೇಲ್ಮೈಗೆ ಸತತವಾಗಿ ಡಿಕ್ಕಿ ಹೊಡೆಯುತ್ತಾ ಮುಂದುವರಿಯುವುದರಿಂದ ಧ್ವನಿಯ ತೀವ್ರತೆ ಕಡಿಮೆಯಾಗುವುದಿಲ್ಲ. ಈ ಕಾರಣದಿಂದಲೇ ಅತ್ಯಂತ ಕಡಿಮೆ ಧ್ವನಿಯಲ್ಲಿ ಆಡಿದ ಮಾತು ಕೂಡ ಗ್ಯಾಲರಿಯ ಇನ್ನೊಂದು ತುದಿಯಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತದೆ. ಈ ಕಟ್ಟಡದ ನಿರ್ಮಾಣಕ್ಕೆ ಬಳಸಲಾದ ಭೌತಿಕ ಸಾಮಗ್ರಿಗಳು ಕೂಡ ಈ ಧ್ವನಿ ವಿಜ್ಞಾನಕ್ಕೆ ಮತ್ತೊಂದು ಪ್ರಮುಖ ಕಾರಣ. ಈ ಬೃಹತ್ ಗುಮ್ಮಟದ ನಿರ್ಮಾಣಕ್ಕಾಗಿ ಕಡುಗಟ್ಟಿಯಾದ ಸ್ಥಳೀಯ ಬೆಸಾಲ್ಟ್ ಕಲ್ಲುಗಳನ್ನು ಬಳಸಲಾಗಿದೆ. ಇದರೊಂದಿಗೆ ಅತ್ಯಂತ ಗಟ್ಟಿಯಾದ ಸಾಂಪ್ರದಾಯಿಕ ಸುಣ್ಣದ ಗಾರೆ ಅಥವಾ ಲೈಮ್ ಮಾರ್ಟರ್ ಅನ್ನು ಬಳಸಲಾಗಿದೆ. ಬೆಸಾಲ್ಟ್ ಕಲ್ಲುಗಳು ಮತ್ತು ಸುಣ್ಣದ ಗಾರೆಯ ಮಿಶ್ರಣವು ಧ್ವನಿಯ ತರಂಗಗಳನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿರುವುದಿಲ್ಲ. ಸಾಮಾನ್ಯವಾಗಿ ಇಟ್ಟಿಗೆಗಳು ಅಥವಾ ಸಿಮೆಂಟ್ ಗೋಡೆಗಳು ಧ್ವನಿಯನ್ನು ಭಾಗಶಃ ಹೀರಿಕೊಳ್ಳುತ್ತವೆ, ಆದರೆ ಈ ಕಲ್ಲುಗಳು ಹಾಗೆ ಮಾಡುವುದಿಲ್ಲ. ಈ ಗೋಡೆಗಳು ಧ್ವನಿ ತರಂಗಗಳನ್ನು ಸಂಪೂರ್ಣವಾಗಿ ಪ್ರತಿಫಲಿಸುವ ಅತ್ಯಂತ ರಿಫ್ಲೆಕ್ಟಿವ್ಗಳಾಗಿ ಕೆಲಸ ಮಾಡುತ್ತವೆ. ಈ ಗಡುಸಾದ ಮೇಲ್ಮೈಯಿಂದಾಗಿ ಧ್ವನಿ ತರಂಗಗಳು ಪದೇ ಪದೇ ಆ ಗೋಡೆಗಳಿಗೆ ಬಡಿದು ವಾಪಸ್ ಬರುತ್ತವೆ. ಈ ರೀತಿ ವಾಪಸ್ ಬರುವ ಧ್ವನಿ ತರಂಗಗಳ ನಡುವಿನ ಸಮಯದ ಅಂತರವನ್ನು ವಾಸ್ತುಶಿಲ್ಪಿಗಳು ನಿಖರವಾಗಿ ಲೆಕ್ಕ ಹಾಕಿದ್ದರು. ಮನುಷ್ಯನ ಕಿವಿಗೆ ಪ್ರತಿಧ್ವನಿ ಸ್ಪಷ್ಟವಾಗಿ ಕೇಳಲು ಮೂಲ ಧ್ವನಿ ಮತ್ತು ಪ್ರತಿಧ್ವನಿಯ ನಡುವೆ ಕನಿಷ್ಠ 0.1 ಸೆಕೆಂಡ್ ಅಂತರವಿರಬೇಕು. ಗೋಲ್ ಗುಂಬಜ್ನ ಒಳಗಿನ ವಿಸ್ತೀರ್ಣವು ಈ ಕಾಲಾವಕಾಶದ ನಿಯಮವನ್ನು 100ಕ್ಕೂ 100ರಷ್ಟು ಪಾಲಿಸುತ್ತದೆ.
ಗುಮ್ಮಟದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಧ್ವನಿ ಚಲಿಸಲು ಬೇಕಾಗುವ ದೂರ ಮತ್ತು ಸಮಯ ಅತ್ಯಂತ ನಿಖರವಾಗಿದೆ. ನೀವು ಒಂದು ಬಾರಿ ಶಬ್ದ ಮಾಡಿದಾಗ ಆ ಶಬ್ದವು ಇಡೀ ಗುಮ್ಮಟವನ್ನು ಸುತ್ತಿ ಬರಲು ತೆಗೆದುಕೊಳ್ಳುವ ಸಮಯವೇ ಈ 7 ಪ್ರತಿಧ್ವನಿಗಳಿಗೆ ಕಾರಣ. ಮೊದಲ ಪ್ರತಿಧ್ವನಿ ಮುಗಿಯುತ್ತಿದ್ದಂತೆ ಮತ್ತೊಂದು ದಿಕ್ಕಿನಲ್ಲಿ ಮುಂದಿನ ಪ್ರತಿಧ್ವನಿ ಕಿವಿಗೆ ಅಪ್ಪಳಿಸುತ್ತದೆ. ಈ ಪ್ರಕ್ರಿಯೆಯು ಸತತವಾಗಿ 7 ಬಾರಿ ಮರುಕಳಿಸಿ ನಂತರ ಧ್ವನಿಯು ಸಂಪೂರ್ಣವಾಗಿ ಕ್ಷೀಣಿಸುತ್ತದೆ. ಶಾಂತ ವಾತಾವರಣವಿದ್ದಾಗ ಅಥವಾ ರಾತ್ರಿಯ ಸಮಯದಲ್ಲಿ ಈ ಪ್ರತಿಧ್ವನಿಗಳು ಇನ್ನೂ 10 ಬಾರಿಗಿಂತ ಹೆಚ್ಚು ಕೇಳಿಸುವ ಸಾಧ್ಯತೆ ಇರುತ್ತದೆ. ಆದರೆ ಹಗಲಿನಲ್ಲಿ ಪ್ರವಾಸಿಗರ ಗದ್ದಲ ಹೆಚ್ಚಿರುವುದರಿಂದ ಸಾಮಾನ್ಯವಾಗಿ 7 ಬಾರಿ ಸ್ಪಷ್ಟವಾಗಿ ಪ್ರತಿಧ್ವನಿ ಕೇಳಿಸುತ್ತದೆ. ಈ ಕಟ್ಟಡದ ಒಟ್ಟು ಎತ್ತರ ಮತ್ತು ಅದರ ಒಳಗಿನ ವ್ಯಾಸದ ಅನುಪಾತವು ಸೌಂಡ್ ಇಂಜಿನಿಯರಿಂಗ್ನ ಅತ್ಯುನ್ನತ ಉದಾಹರಣೆಯಾಗಿದೆ. ಇಂದಿನ ಆಧುನಿಕ ಅಕೋಸ್ಟಿಕ್ ಇಂಜಿನಿಯರ್ಗಳು ದೊಡ್ಡ ಆಡಿಟೋರಿಯಂಗಳನ್ನು ಕಟ್ಟಲು ಇಂತಹದ್ದೇ ಗಣಿತದ ಸೂತ್ರಗಳನ್ನು ಬಳಸುತ್ತಾರೆ. ಆದರೆ ಯಾವುದೇ ಆಧುನಿಕ ಉಪಕರಣಗಳಿಲ್ಲದೆ ಆ ಕಾಲದಲ್ಲಿ ಇಂತಹ ತಂತ್ರಜ್ಞಾನ ಬಳಸಿರುವುದು ನಿಜಕ್ಕೂ ವಿಸ್ಮಯ ಮೂಡಿಸುತ್ತದೆ. ಬ್ರಿಟಿಷರ ಆಡಳಿತಾವಧಿಯಲ್ಲಿ ಅನೇಕ ಪಾಶ್ಚಿಮಾತ್ಯ ವಿಜ್ಞಾನಿಗಳು ಈ ಕಟ್ಟಡದ ಧ್ವನಿ ರಹಸ್ಯವನ್ನು ತಿಳಿಯಲು ಸಂಶೋಧನೆ ನಡೆಸಿದ್ದರು. ಇಲ್ಲಿನ ವಿಶಿಷ್ಟ ಜ್ಯಾಮಿತೀಯ ರಚನೆಯನ್ನು ನೋಡಿ ವಿದೇಶಿ ಇಂಜಿನಿಯರ್ಗಳು ಕೂಡ ಮೂಗಿನ ಮೇಲೆ ಬೆರಳಿಟ್ಟಿದ್ದರು. ಗೋಲ್ ಗುಂಬಜ್ ಕೇವಲ ಸುಲ್ತಾನನ ಸಮಾಧಿಯಲ್ಲ, ಅದು ಪ್ರಾಚೀನ ಭಾರತದ ವಿಜ್ಞಾನದ ಸಮಾಧಿಯ ಸಂಕೇತವಾಗಿದೆ. ಈ ಸುಂದರ ಕಟ್ಟಡದ ಒಳಭಾಗದಲ್ಲಿ 4 ಪ್ರಮುಖ ಪಿಲ್ಲರ್ ತರಹದ ಗೋಪುರಗಳಿದ್ದು ಅವುಗಳ ಮೂಲಕ ಗ್ಯಾಲರಿಗೆ ದಾರಿ ಇದೆ. ಈ ಗೋಪುರಗಳ ಮೆಟ್ಟಿಲುಗಳನ್ನು ಹತ್ತಿ ಪ್ರವಾಸಿಗರು ಮೇಲಿರುವ ವಿಸ್ಪರಿಂಗ್ ಗ್ಯಾಲರಿಯನ್ನು ತಲುಪಬಹುದು. ಗ್ಯಾಲರಿಗೆ ತಲುಪಿದ ತಕ್ಷಣವೇ ಇಡೀ ವಿಜಯಪುರ ನಗರದ ಸುಂದರ ನೋಟ ಪ್ರವಾಸಿಗರಿಗೆ ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತದೆ. ಆದರೆ ಪ್ರವಾಸಿಗರ ಮುಖ್ಯ ಉದ್ದೇಶ ಅಲ್ಲಿನ ಧ್ವನಿ ವೈಶಿಷ್ಟ್ಯತೆಯನ್ನು ಸ್ವತಃ ಪ್ರಯೋಗ ಮಾಡಿ ನೋಡುವುದೇ ಆಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಧ್ವನಿ ಮಾಲಿನ್ಯ ಮತ್ತು ಪ್ರವಾಸಿಗರ ಅತಿಯಾದ ಕೂಗಾಟದಿಂದಾಗಿ ಈ ಪ್ರತಿಧ್ವನಿಯ ಸ್ಪಷ್ಟತೆ ಸ್ವಲ್ಪ ಕಡಿಮೆಯಾಗುತ್ತಿದೆ. ಆದರೂ ಮುಂಜಾನೆಯ ಸಮಯದಲ್ಲಿ ಇಲ್ಲಿಗೆ ಭೇಟಿ ನೀಡಿದರೆ ಈ ಸಪ್ತ ಪ್ರತಿಧ್ವನಿಯ ನೈಜ ಮ್ಯಾಜಿಕ್ ಅನ್ನು ಅನುಭವಿಸಬಹುದು. ಧ್ವನಿ ತರಂಗಗಳು ಹೇಗೆ ಘನವಸ್ತುವಿನ ಮೇಲೆ ಚಲಿಸುತ್ತವೆ ಎಂಬುದಕ್ಕೆ ಇದಕ್ಕಿಂತ ಅತ್ಯುತ್ತಮ ಉದಾಹರಣೆ ಮತ್ತೊಂದಿಲ್ಲ. ಬಿಜಾಪುರದ ಸುಲ್ತಾನರು ಇಂತಹ ಇಂಜಿನಿಯರಿಂಗ್ ಅದ್ಭುತವನ್ನು ಮಾಡಲು ಪರ್ಷಿಯನ್ ಮತ್ತು ಭಾರತೀಯ ಶೈಲಿಗಳನ್ನು ಬಳಸಿಕೊಂಡಿದ್ದರು. ಈ ವಿಶಿಷ್ಟ ಇಂಜಿನಿಯರಿಂಗ್ ಶೈಲಿಯನ್ನು ಡೆಕ್ಕನ್ ಆರ್ಕಿಟೆಕ್ಚರ್ ಅಥವಾ ದಕ್ಷಿಣದ ವಾಸ್ತುಶಿಲ್ಪ ಶೈಲಿ ಎಂದು ಕರೆಯಲಾಗುತ್ತದೆ. ಗೋಲ್ ಗುಂಬಸ್ನ ಹೊರಭಾಗದ ಗೋಡೆಗಳು ಸರಳವಾಗಿದ್ದರೂ ಅದರ ಒಳಗಿನ ಧ್ವನಿ ವಿನ್ಯಾಸ ಅತ್ಯಂತ ಜಟಿಲವಾಗಿದೆ. ಕೇವಲ ಗಾಳಿಯ ಚಲನೆ ಮತ್ತು ಧ್ವನಿಯ ರಿಫ್ಲೆಕ್ಷನ್ ಆಧರಿಸಿ ಇಡೀ ಗ್ಯಾಲರಿಯನ್ನು ಬ್ಯಾಲೆನ್ಸ್ ಮಾಡಲಾಗಿದೆ. ಲಂಡನ್ ನಗರದ ಸೇಂಟ್ ಪಾಲ್ಸ್ ಕ್ಯಾಥೆಡ್ರಲ್ನಲ್ಲೂ ಇಂತಹದ್ದೇ ಒಂದು ವಿಸ್ಪರಿಂಗ್ ಗ್ಯಾಲರಿ ಇರುವುದನ್ನು ನಾವು ಕಾಣಬಹುದು. ಆದರೆ ಭಾರತದ ಗೋಲ್ ಗುಂಬಜ್ನಲ್ಲಿ ಕೇಳಿಸುವಷ್ಟು ಸ್ಪಷ್ಟವಾದ ಮತ್ತು ದೀರ್ಘವಾದ ಪ್ರತಿಧ್ವನಿ ಜಗತ್ತಿನ ಬೇರೆಲ್ಲೂ ಕೇಳಿಸುವುದಿಲ್ಲ. ಇಲ್ಲಿ ಒಂದೇ ಒಂದು ಸಣ್ಣ ಪಿಸುಮಾತು ಕೂಡ ದೊಡ್ಡ ಸೌಂಡ್ ಆಗಿ ಪರಿವರ್ತನೆಗೊಳ್ಳುವ ಗುಣ ಹೊಂದಿದೆ. ಪ್ರಾಚೀನ ಕಾಲದ ಸಂದೇಶ ರವಾನೆ ತಂತ್ರಜ್ಞಾನಕ್ಕೂ ಈ ಧ್ವನಿ ವಿಜ್ಞಾನವನ್ನು ಬಳಸುತ್ತಿರಬಹುದು ಎಂದು ಊಹೆ ಇದೆ. ರಾಜನು ಗ್ಯಾಲರಿಯ ಒಂದು ಮೂಲೆಯಲ್ಲಿ ಕುಳಿತು ಇಡೀ ಸಭಾಂಗಣದಲ್ಲಿ ನಡೆಯುವ ರಹಸ್ಯ ಮಾತುಗಳನ್ನು ಕೇಳಿಸಿಕೊಳ್ಳಬಹುದಿತ್ತು ಎನ್ನಲಾಗುತ್ತದೆ. ಈ ರೀತಿಯ ರಕ್ಷಣಾತ್ಮಕ ಮತ್ತು ಆಡಳಿತಾತ್ಮಕ ದೂರದೃಷ್ಟಿಯಿಂದಲೂ ಈ ಕಟ್ಟಡದ ವಿನ್ಯಾಸ ಬಹಳ ಮಹತ್ವವಾಗಿದೆ. ಇಂದು ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಕೇವಲ ಈ ಧ್ವನಿ ವೈಜ್ಞಾನಿಕ ವಿಸ್ಮಯವನ್ನು ನೋಡಲು ಇಲ್ಲಿಗೆ ಬರುತ್ತಾರೆ. ಭಾರತೀಯ ಪುರಾತತ್ವ ಇಲಾಖೆ ಈ ಹೆಮ್ಮೆಯ ಸ್ಮಾರಕವನ್ನು ಅತ್ಯಂತ ಜಾಗರೂಕತೆಯಿಂದ ಸಂರಕ್ಷಿಸುತ್ತಿದೆ. ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಧ್ವನಿ ವಿಜ್ಞಾನದ ಪಾಠವನ್ನು ಪ್ರಾಯೋಗಿಕವಾಗಿ ಕಲಿಸಲು ಇದು ಅತ್ಯುತ್ತಮ ಸ್ಥಳವಾಗಿದೆ. ನಮ್ಮ ಪೂರ್ವಜರ ತಾಂತ್ರಿಕ ಜ್ಞಾನ ಮತ್ತು ಗಣಿತದ ನಿಖರತೆಗೆ ಗೋಲ್ ಗುಂಬಜ್ ಇಂದಿಗೂ ಜೀವಂತ ಸಾಕ್ಷಿಯಾಗಿದೆ. ಆಧುನಿಕ ಕಂಪ್ಯೂಟರ್ ಸಾಫ್ಟ್ವೇರ್ಗಳು ಇಲ್ಲದ ಕಾಲದಲ್ಲೇ ಇಂತಹ ನಿಖರತೆಯನ್ನು ಸಾಧಿಸಿರುವುದು ನಂಬಲಾಸಾಧ್ಯವಾದ ವಿಷಯ. ಇಂತಹ ಅದ್ಭುತ ಆರ್ಕಿಟೆಕ್ಚರ್ ನಮ್ಮ ಕರ್ನಾಟಕದ ಮಣ್ಣಿನಲ್ಲಿದೆ ಎನ್ನುವುದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಷಯ. ವಿಜಯಪುರಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರು ಈ ಸೌಂಡ್ ಮ್ಯಾಜಿಕ್ ಅನ್ನು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದು ಕೇವಲ ಪ್ರವಾಸಿ ತಾಣವಲ್ಲ, ನಮ್ಮ ದೇಶದ ಭವ್ಯ ಇತಿಹಾಸ ಮತ್ತು ವಿಜ್ಞಾನದ ಸಮ್ಮಿಲನವಾಗಿದೆ. ಮುಂದಿನ ಪೀಳಿಗೆಗೂ ಈ ವಿಶಿಷ್ಟ ಧ್ವನಿ ವಿಜ್ಞಾನದ ಸ್ಮಾರಕವನ್ನು ಯಾವುದೇ ಹಾನಿಯಾಗದಂತೆ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯ. ಗೋಲ್ ಗುಂಬಜ್ನ ಈ 7 ಪ್ರತಿಧ್ವನಿಗಳ ರಹಸ್ಯವು ಇಂದಿಗೂ ಪ್ರತಿಯೊಬ್ಬ ಸಂದರ್ಶಕನನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಈ ಇಡೀ ವಿಡಿಯೋದಲ್ಲಿ ನಾವು ಗೋಲ್ ಗುಂಬಜ್ನ ಸೌಂಡ್ ಇಂಜಿನಿಯರಿಂಗ್ನ ಸಂಪೂರ್ಣ ರಹಸ್ಯವನ್ನು ತಿಳಿದುಕೊಂಡಿದ್ದೇವೆ. ಧ್ವನಿಯ ಮಲ್ಟಿಪಲ್ ರಿಫ್ಲೆಕ್ಷನ್, ಬೆಸ್ಟೆಲ್ಲ ಕಲ್ಲಿನ ಬಳಕೆ ಮತ್ತು ಅರ್ಧಗೋಳಾಕಾರದ ವಿನ್ಯಾಸವೇ ಇದಕ್ಕೆ ಮುಖ್ಯ ಕಾರಣಗಳಾಗಿವೆ. ಈ ಇಂಟರೆಸ್ಟಿಂಗ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ನಮ್ಮ ಕರ್ನಾಟಕದ ಇಂತಹದ್ದೇ 10 ಹಲವು ಐತಿಹಾಸಿಕ ರಹಸ್ಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಗೋಲ್ ಗುಂಬಜ್ನ ಈ ವಿಸ್ಪರಿಂಗ್ ಗ್ಯಾಲರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೆ ನಮಗೆ ತಿಳಿಸಿ. ಧನ್ಯವಾದಗಳು.